1883 ಮೇ 28ರಂದು ಮಹಾನ್ ಸ್ವಾತಂತ್ರ್ಯ ಹೋರಾಟಗಾರ ವಿನಾಯಕ ದಾಮೋದರ ಸಾವರ್ಕರ್ ಮಹಾರಾಷ್ಟ್ರದಲ್ಲಿ ಜನಿಸಿದರು. ಅವರನ್ನು ವೀರ ಸಾವರ್ಕರ್ ಎಂದು ಕರೆಯುತ್ತಾರೆ. ಹಿಂದೂ ರಾಷ್ಟ್ರೀಯತೆಯ ರಾಜಕೀಯ ಸಿದ್ಧಾಂತವಾದ ಹಿಂದುತ್ವವನ್ನು ಅಭಿವೃದ್ಧಿಪಡಿಸಿದ ದೊಡ್ಡ ಶ್ರೇಯಸ್ಸು ಸಾವರ್ಕರರಿಗೆ ಸಲ್ಲುತ್ತದೆ. ಹಿಂದುತ್ವದ ವ್ಯಾಖ್ಯಾನವನ್ನು ನೀಡುವಾಗ ಸಾವರ್ಕರ್ ಅವರು, ಈ ದೇಶದ ಜನರು ಮೂಲತಃ ಹಿಂದೂಗಳು, ಪಿತೃಭೂಮಿ, ಮಾತೃಭೂಮಿ ಮತ್ತು ಪುಣ್ಯಭೂಮಿಯೂ ಇದೇ ಆಗಿರುವವರು ಮಾತ್ರ ಈ ದೇಶದ ಪ್ರಜೆಯಾಗಲು ಸಾಧ್ಯ ಎಂದು ಬರೆದಿದ್ದರು. ಹಿಂದುತ್ವದ ಬಗೆಗಿನ ಅವರ ದೃಢವಾದ ದೃಷ್ಟಿಕೋನಗಳು ಅವರನ್ನು ವಿವಾದಗಳಲ್ಲಿ ಸಿಲುಕಿಸುವಂತೆ ಮಾಡಿತು. 1909ರಲ್ಲಿ ಸಾವರ್ಕರ್ ಅವರ ಸಹೋದರ ಗಣೇಶ ದಾಮೋದರ ಸಾವರ್ಕರ್ ಅವರಿಗೆ ಕಾಲಾಪಾನಿ ಶಿಕ್ಷೆಯಾದಾಗ ಅವರ ಸ್ನೇಹಿತರು ಸೇಡು ತೀರಿಸಿಕೊಳ್ಳಲು ನಿರ್ಧರಿಸಿದರು ಮತ್ತು AMT ಜಾಕ್ಸನ್ ಅವರಿಗೆ ಗುಂಡು ಹಾರಿಸಿದರು. ನಾಸಿಕ್ನ ಅಂದಿನ ಜಿಲ್ಲಾ ಮ್ಯಾಜಿಸ್ಟ್ರೇಟ್ ಜಾಕ್ಸನ್ ಅವರ ಹತ್ಯೆ ಪ್ರಕರಣದಲ್ಲಿ ಬಂಧಿತರಾದ ವ್ಯಕ್ತಿಗಳಿಂದ ಸಾವರ್ಕರ್ ಅವರ ಪತ್ರಗಳನ್ನು ವಶಪಡಿಸಿಕೊಳ್ಳಲಾಗಿತ್ತು. ಈ ಸಮಯದಲ್ಲಿ ಸಾವರ್ಕರ್ ಭಾರತದಲ್ಲಿ ಇರಲಿಲ್ಲ. 1910ರ ಜೂನ್ 29ರಂದು ಬ್ರಿಟಿಷ್ ಸರ್ಕಾರದ ರಾಜ್ಯ ಕಾರ್ಯದರ್ಶಿ ಅವರನ್ನು ಭಾರತಕ್ಕೆ ಕರೆತರಲು ವಿಶೇಷ ಹಡಗಿನ ವ್ಯವಸ್ಥೆ ಮಾಡಿದರು. ಅದರ ನಂತರ 1910ರ ಜುಲೈ 6ರಂದು ಹಡಗಿನಲ್ಲಿ ಕೆಲವು ದೋಷದಿಂದಾಗಿ ಅದನ್ನು ಫ್ರಾನ್ಸ್ನ ಬಂದರಿನಲ್ಲಿ ನಿಲ್ಲಿಸಲಾಗಿತ್ತು. ಸಾವರ್ಕರ್ ಈ ಅವಕಾಶವನ್ನು ಕಂಡ ತಕ್ಷಣ ಸಮುದ್ರಕ್ಕೆ ಹಾರಿ ದಡಕ್ಕೆ ಈಜಿದರು. ಆದರೆ ಬ್ರಿಟಿಷ್ ಪೊಲೀಸರು ಅವರ ಹಿಂದೆಯೇ ನಿಂತಿದ್ದರು. 1910ರ ಡಿಸೆಂಬರ್ 24ರಂದು ಸಾವರ್ಕರ್ ಅವರನ್ನು ತಪ್ಪಿತಸ್ಥರೆಂದು ಘೋಷಿಸಲಾಯಿತು ಮತ್ತು 2 ಜೀವಾವಧಿ ಶಿಕ್ಷೆಗಳನ್ನು ವಿಧಿಸಲಾಯಿತು. ಅಂದರೆ ಒಟ್ಟು 50 ವರ್ಷಗಳ ಶಿಕ್ಷೆ. 1911ರ ಜುಲೈ 4ರಂದು ಸಾವರ್ಕರ್ ಕಾಲಾಪಾನಿ ತಲುಪಿದರು ಮತ್ತು ಅಂಡಮಾನ್ ಸೆಲ್ಯುಲಾರ್ ಜೈಲಿನಲ್ಲಿ ಅವರನ್ನು ಇರಿಸಲಾಯಿತು. ಸಾವರ್ಕರ್ ಅವರು ಜೈಲಿನಲ್ಲಿದ್ದಾಗ ಅನೇಕ ದೌರ್ಜನ್ಯಗಳನ್ನು ಎದುರಿಸುತ್ತಾರೆ, ಆದರೆ ಅವರ ಉತ್ಸಾಹವು ಎಂದಿಗೂ ಕಡಿಮೆಯಾಗಲಿಲ್ಲ. ಸಾವರ್ಕರ್ ವೀರ ಸಾವರ್ಕರ್ ಆಗುವುದು ಇಲ್ಲಿಯೇ. 1937ರಲ್ಲಿ ಅವರು ಸಂಪೂರ್ಣ ಬಿಡುಗಡೆಯಾದ ನಂತರ ಅವರನ್ನು ಹಿಂದೂ ಮಹಾಸಭಾದ ಅಧ್ಯಕ್ಷರನ್ನಾಗಿ ಮಾಡಲಾಯಿತು. 1948ರ ಜನವರಿ 30ರಂದು ನಡೆದ ಗಾಂಧಿ ಹತ್ಯೆಯಲ್ಲೂ ಸಾವರ್ಕರ್ ಅವರ ಹೆಸರು ಕೇಳಿಬಂದಿತ್ತು. ಆದರೆ ಅವರ ವಿರುದ್ಧ ಸಾಕ್ಷ್ಯಾಧಾರಗಳ ಕೊರತೆಯಿಂದಾಗಿ ಅವರನ್ನು ಖುಲಾಸೆಗೊಳಿಸಲಾಯಿತು. ಕ್ರಾಂತಿಕಾರಿಯಾಗಿ ವಿನಾಯಕ ದಾಮೋದರ ಸಾವರ್ಕರ್ ಅವರು ಭಾರತದ ಸ್ವಾತಂತ್ರ್ಯ ಹೋರಾಟಕ್ಕೆ ನೀಡಿದ ಕೊಡುಗೆಯನ್ನು ಎಂದಿಗೂ ಮರೆಯುವಂತಿಲ್ಲ. ವೀರ ಸಾವರ್ಕರ್ 1966ರ ಫೆಬ್ರವರಿ 26ರಂದು ಮುಂಬೈನಲ್ಲಿ ಕೊನೆಯುಸಿರೆಳೆದರು. 2023ರ ಮೇ 28ರಂದು ಪ್ರಧಾನಿ ನರೇಂದ್ರ ಮೋದಿ ಅವರು ದೇಶದ ಹೊಸ ಸಂಸತ್ತಿನ ಕಟ್ಟಡವನ್ನು ಉದ್ಘಾಟಿಸಿದರು. ಅಂದು ನೂತನ ಸಂಸತ್ ಭವನವನ್ನು ಉದ್ಘಾಟಿಸಿದ ಪ್ರಧಾನಿ ಮೋದಿ, 2023ರ ಮೇ 28ರ ಈ ದಿನ ಶುಭ ಸಂದರ್ಭ. ಈ ಹೊಸ ಕಟ್ಟಡವು ನಮ್ಮ ಸ್ವಾತಂತ್ರ್ಯ ಹೋರಾಟಗಾರರ ಕನಸುಗಳನ್ನು ನನಸಾಗಿಸುವ ಸಾಧನವಾಗಲಿದೆ. ಈ ಹೊಸ ಕಟ್ಟಡ ಸ್ವಾವಲಂಬಿ ಭಾರತದ ಸೂರ್ಯೋದಯಕ್ಕೆ ಸಾಕ್ಷಿಯಾಗಲಿದೆ ಎಂದು ಹೇಳಿದ್ದರು. ನೂತನ ಸಂಸತ್ ಭವನದ ಉದ್ಘಾಟನೆ ಜೊತೆಗೆ ಅಧಿಕಾರ ಹಸ್ತಾಂತರದ ಸಂಕೇತವಾಗಿರುವ ಸೆಂಗೋಲನ್ನು ಕೂಡ ಅಲ್ಲಿ ಅಳವಡಿಸಲಾಗಿತ್ತು. ಹೊಸ ಸಂಸತ್ ಭವನವು ಹಲವು ವಿಧಗಳಲ್ಲಿ ವಿಶೇಷವಾಗಿದೆ. ಸಂಸತ್ತಿನಲ್ಲಿ ಲೋಕಸಭೆಯ ಕಟ್ಟಡವನ್ನು ರಾಷ್ಟ್ರೀಯ ಪಕ್ಷಿ ನವಿಲು ಮತ್ತು ರಾಜ್ಯಸಭೆಯ ಕಟ್ಟಡವನ್ನು ರಾಷ್ಟ್ರೀಯ ಹೂವು ಕಮಲದ ಥೀಮ್ನ ಮೇಲೆ ವಿನ್ಯಾಸಗೊಳಿಸಲಾಗಿದೆ. ಹಳೆಯ ಲೋಕಸಭೆ ಕಟ್ಟಡದಲ್ಲಿ ಗರಿಷ್ಠ 552 ಜನರು ಕುಳಿತುಕೊಳ್ಳಬಹುದಾಗಿತ್ತು. ಹೊಸ ಲೋಕಸಭೆ ಕಟ್ಟಡವು 888 ಸ್ಥಾನಗಳ ಸಾಮರ್ಥ್ಯವನ್ನು ಹೊಂದಿದೆ. ಹಳೆಯ ರಾಜ್ಯಸಭಾ ಕಟ್ಟಡದಲ್ಲಿ 250 ಸದಸ್ಯರು ಕುಳಿತುಕೊಳ್ಳುವ ಸಾಮರ್ಥ್ಯವಿದ್ದು, ಹೊಸ ರಾಜ್ಯಸಭಾ ಸಭಾಂಗಣದ ಸಾಮರ್ಥ್ಯವನ್ನು 384ಕ್ಕೆ ಹೆಚ್ಚಿಸಲಾಗಿದೆ. ಹೊಸ ಸಂಸತ್ ಭವನದ ಜಂಟಿ ಅಧಿವೇಶನ ನಡೆಯುವಾಗ 1272 ಸದಸ್ಯರು ಅಲ್ಲಿ ಕುಳಿತುಕೊಳ್ಳಬಹುದು. ಸೆಂಟ್ರಲ್ ವಿಸ್ತಾ ಯೋಜನೆಯಡಿ ನಿರ್ಮಿಸಲಾದ ಹೊಸ ಸಂಸತ್ತಿನ ಕಟ್ಟಡದ ನಿರ್ಮಾಣ ಪ್ರದೇಶವು 64,500 ಚದರ ಮೀಟರ್ಗಳಲ್ಲಿ ಹರಡಿದೆ. ಹೊಸ ಸಂಸತ್ತಿನ ವಿಸ್ತೀರ್ಣವು ಹಳೆಯ ಸಂಸತ್ತಿನ ಕಟ್ಟಡಕ್ಕಿಂತ 17,000 ಚದರ ಮೀಟರ್ ಹೆಚ್ಚಿನದಾಗಿದೆ. 2008ರ ಮೇ 28ರಂದು ನೇಪಾಳವು ತನ್ನನ್ನು ತಾನು ಗಣರಾಜ್ಯವೆಂದು ಘೋಷಿಸಿಕೊಂಡಿತು. ಇದರೊಂದಿಗೆ 240 ವರ್ಷಗಳಿಂದ ನಡೆಯುತ್ತಿದ್ದ ರಾಜಪ್ರಭುತ್ವ ಅಂತ್ಯಗೊಂಡಿತು. ನೇಪಾಳವನ್ನು ಗುಪ್ತ ರಾಜವಂಶ, ಕಿರಾತ್ ರಾಜವಂಶ, ಸೋಮವಂಶಿ, ಲಿಚ್ಛವಿ ಮತ್ತು ಸೂರ್ಯವಂಶಿ ರಾಜರು ಆಳಿದ್ದರು. ನೇಪಾಳದಲ್ಲಿ 1959ರಲ್ಲಿ ಸಾಂವಿಧಾನಿಕ ರಾಜಪ್ರಭುತ್ವ ವ್ಯವಸ್ಥೆಯನ್ನು ಜಾರಿಗೆ ತರಲಾಗಿತ್ತು. ಅಂದರೆ ಪ್ರಧಾನಿ ಆಯ್ಕೆಯಾಗುತ್ತಾರೆ ಮತ್ತು ರಾಜನು ಸರ್ಕಾರದ ಮುಖ್ಯಸ್ಥನಾಗಿ ಉಳಿಯುತ್ತಾನೆ. ಅದರ ನಂತರ
ದೇಶದಲ್ಲಿ ಮೊದಲ ಬಾರಿಗೆ ಸಾರ್ವತ್ರಿಕ ಚುನಾವಣೆಗಳು ನಡೆದವು. ಆದರೆ ಇದು ಪ್ರಜಾಪ್ರಭುತ್ವ ವ್ಯವಸ್ಥೆ ಎಂದು ಹೇಳಲು ಸಾಧ್ಯವಿರಲಿಲ್ಲ, ಯಾಕೆಂದರೆ ಎಲ್ಲ ಅಧಿಕಾರಗಳು ಇನ್ನೂ ರಾಜರ ಬಳಿಯೇ ಇದ್ದವು. 1995ರಲ್ಲಿ ನೇಪಾಳದಲ್ಲಿ ಈ ವ್ಯವಸ್ಥೆಯ ವಿರುದ್ಧ ಅಂತರ್ಯುದ್ಧ ಪ್ರಾರಂಭವಾಯಿತು. ಹಲವು ವರ್ಷಗಳ ಕಾಲ ನಡೆದ ಈ ಹೋರಾಟದ ನಂತರ ನೇಪಾಳ ಗಣರಾಜ್ಯವಾಯಿತು. ಇದಾದ ನಂತರ ನೇಪಾಳದ ಸಂವಿಧಾನ ಸಭೆಯನ್ನು ರಚಿಸಲಾಯಿತು ಮತ್ತು 2017ರಲ್ಲಿ ಹೊಸ ಸಂವಿಧಾನದ ಅನುಷ್ಠಾನದ ನಂತರ ನಡೆದ ಚುನಾವಣೆಯಲ್ಲಿ ಕೆಪಿ ಶರ್ಮಾ ಓಲಿ ಅವರು ಪ್ರಧಾನಿಯಾದರು. 1937ರ ಮೇ 28ರಂದು ವಿಶ್ವಪ್ರಸಿದ್ಧ ಕಾರು ಉತ್ಪಾದನಾ ಕಂಪನಿ ವೋಕ್ಸ್ ವ್ಯಾಗನ್ ಪ್ರಾರಂಭವಾಯಿತು. ಕಂಪನಿಯು ತನ್ನ ಆರಂಭಿಕ ದಿನಗಳಲ್ಲಿ ಸಂಪೂರ್ಣವಾಗಿ ಹಿಟ್ಲರನ ನಾಜಿ ಪಕ್ಷದ ನಿಯಂತ್ರಣದಲ್ಲಿತ್ತು, ಯಾಕೆಂದರೆ ಜರ್ಮನಿಯು ಆಗ ಹಿಟ್ಲರನ ಆಳ್ವಿಕೆಯಲ್ಲಿತ್ತು. ವೋಕ್ಸ್ ವ್ಯಾಗನ್ ಅಡಿಯಲ್ಲಿ ನಿರ್ಮಾಣವಾಗಲಿರುವ ಕಾರನ್ನು ವಿನ್ಯಾಸಗೊಳಿಸುವ ಜವಾಬ್ದಾರಿಯನ್ನು ಹಿಟ್ಲರ್ ಆಸ್ಟ್ರೇಲಿಯಾದ ಆಟೋಮೊಬೈಲ್ ಎಂಜಿನಿಯರ್ ಫರ್ಡಿನಾಂಡ್ ಪೋರ್ಷೆಗೆ ನೀಡಿದ್ದರು. ಕಂಪನಿಯ ಮೊದಲ ಕಾರು ಮಾದರಿಯನ್ನು 1939ರಲ್ಲಿ ಬರ್ಲಿನ್ ಆಟೋ ಶೋನಲ್ಲಿ ಸಾರ್ವಜನಿಕರಿಗೆ ಪ್ರಸ್ತುತಪಡಿಸಲಾಯಿತು. ಆದರೆ ಎರಡನೆಯ ಮಹಾಯುದ್ಧದ ಕಾರಣ ಕಂಪನಿಯು ತನ್ನ ಕಾರ್ಯಾಚರಣೆಯನ್ನು ನಿಲ್ಲಿಸಬೇಕಾಯಿತು. ಯುದ್ಧದ ಅಂತ್ಯದ ನಂತರ ಕಂಪನಿಯು ಮತ್ತೆ ಪ್ರಾರಂಭವಾಯಿತು, ಆದರೆ ನಾಜಿ ಪಕ್ಷದೊಂದಿಗಿನ ಸಂಪರ್ಕದಿಂದಾಗಿ ಕಂಪನಿಯು ಅಮೆರಿಕದಂತಹ ದೊಡ್ಡ ಮಾರುಕಟ್ಟೆಗಳಲ್ಲಿ ಬಹಳಷ್ಟು ಸಮಸ್ಯೆಗಳನ್ನು ಎದುರಿಸಿತು. ಆದರೆ ನಂತರ ಕಂಪನಿಯು ತನ್ನ ಕಾರನ್ನು ಅಮೆರಿಕದಲ್ಲಿ ಬೀಟಲ್ ಹೆಸರಿನಲ್ಲಿ ಬಿಡುಗಡೆ ಮಾಡಿತು. ಇದು ನಂತರ ಮಾಸ್ಟರ್ ಸ್ಟ್ರೋಕ್ ಎಂದು ಸಾಬೀತಾಯಿತು ಮತ್ತು ಕಂಪನಿಯ ಈ ಮಾದರಿಯು ದೊಡ್ಡ ಹಿಟ್ಟಾಯಿತು. 1972ರ ಹೊತ್ತಿಗೆ 15 ಮಿಲಿಯನ್ ಬೀಟಲ್ ಕಾರುಗಳು ಮಾರಾಟವಾದವು. 2019ರಲ್ಲಿ ಕಂಪನಿಯು ಬೀಟಲ್ ಉತ್ಪಾದನೆಯನ್ನು ನಿಲ್ಲಿಸುವುದಾಗಿ ಘೋಷಿಸಿತ್ತು. 2019ರ ಜುಲೈನಲ್ಲಿ ವೋಕ್ಸ್ ವ್ಯಾಗನ್ನ ಕೊನೆಯ ಬೀಟಲ್ ಮೆಕ್ಸಿಕೋದಲ್ಲಿನ ಕಂಪನಿಯ ಕಾರ್ಖಾನೆಯಿಂದ ಹೊರಬಂದಿತು. ಆದರೆ ಈ ಡೆನಿಮ್ ನೀಲಿ ಬಣ್ಣದ ಕಾರನ್ನು ಮಾರಾಟ ಮಾಡಲಾಗಿಲ್ಲ, ಬದಲಿಗೆ ಅದನ್ನು ವೋಕ್ಸ್ ವ್ಯಾಗನ್ನ ಸ್ಥಳೀಯ ವಸ್ತು ಸಂಗ್ರಹಾಲಯದಲ್ಲಿ ಇರಿಸಲಾಗಿದೆ. 1985ರ ಮೇ 28ರಂದು ಯುರೋಪಿಯನ್ ಫುಟ್ಬಾಲ್ ಕಪ್ ಫೈನಲ್ನಲ್ಲಿ ನಡೆದ ಗಲಭೆಗಳಲ್ಲಿ 39 ಕ್ರೀಡಾ ಅಭಿಮಾನಿಗಳು ಕೊಲ್ಲಲ್ಪಟ್ಟರು. ಅಂದು ಪಂದ್ಯದ ಆರಂಭದಲ್ಲಿ ಎಲ್ಲವೂ ಚೆನ್ನಾಗಿತ್ತು, ಆದರೆ ಸ್ವಲ್ಪ ಹೊತ್ತಿನಲ್ಲೇ ಹಿಂಸಾತ್ಮಕ ವಾತಾವರಣ ನಿರ್ಮಾಣವಾಯಿತು. ಕಿಕ್ ಆಫ್ ಆದ ಕೆಲವೇ ನಿಮಿಷಗಳಲ್ಲಿ ಲಿವರ್ಪೂಲ್ ಅಭಿಮಾನಿಗಳು ಜುವೆಂಟಸ್ ಅಭಿಮಾನಿಗಳ ಕಡೆಗೆ ತಿರುಗಿದರು. ಹಿಮ್ಮೆಟ್ಟುತ್ತಿದ್ದ ಜುವೆಂಟಸ್ ಅಭಿಮಾನಿಗಳ ಒತ್ತಡದಲ್ಲಿ ಗೋಡೆಯೊಂದು ಕುಸಿದು ಕಾಲ್ತುಳಿತ ಸಂಭವಿಸಿತು. ಈ ಘಟನೆಯ ಸಮಯದಲ್ಲಿ ಸುಮಾರು 58,000 ಪ್ರೇಕ್ಷಕರು ಮೈದಾನದಲ್ಲಿ ಉಪಸ್ಥಿತರಿದ್ದರು. ಈ ಅಪಘಾತದಲ್ಲಿ 350 ಮಂದಿ ಗಾಯಗೊಂಡಿದ್ದರು. ಅಪಘಾತದ ಹೊರತಾಗಿಯೂ ಪಂದ್ಯವನ್ನು ನಿಲ್ಲಿಸದಿರಲು ನಿರ್ಧರಿಸಲಾಯಿತು ಮತ್ತು ಜುವೆಂಟಸ್ ಪಂದ್ಯವನ್ನು 1-0 ಗೋಲುಗಳಿಂದ ಜಯಿಸಿತು.